ಶಾಕಿಂಗ್ ಬಟ್ ಟ್ರೂ. ಗ್ಲೋಬಲಿ 540 ಮಿಲಿಯನ್ ಜನ ಬ್ಯಾಕ್ ಪೇನ್ ಇಂದ ಸಫರ್ ಮಾಡ್ತಾರೆ ಅಟ್ ಎನಿ ಗಿವನ್ ಪಾಯಿಂಟ್. ಅಂಡ್ ಗ್ಲೋಬಲ್ ಪಾಪ್ಯುಲೇಷನ್ ಅಲ್ಲಿ 7.5% ಆಫ್ ದೆಮ್ಗೆ ಲೋಯರ್ ಬ್ಯಾಕ್ ಪೇನ್ ಇರುತ್ತೆ. ಸೊ ರಿಸ್ಕ್ ಫ್ಯಾಕ್ಟರ್ ಅಂತ ತಗೊಂಡಾಗ ಒಬೆಸಿಟಿ ಇದ್ದವ್ರಿಗೆ ಬ್ಯಾಕ್ ಪೇನ್ ಕಾಣಿಸ್ಕೊಳ್ಳೋದು ಹೆಚ್ಚು, ಅಂಡ್ ಆಲ್ಸೋ ಫಾರ್ ವುಮೆನ್ ಅಬವ್ ದ ಏಜ್ ಆಫ್ 30 years. ಸೊ ಕ್ರಾನಿಕ್ ಲೋಯರ್ ಬ್ಯಾಕ್ ಪೇನ್ ಅಥವಾ ಬ್ಯಾಕ್ ಪೇನ್ ಇದ್ರ ಬಗ್ಗೆ ಇನ್ ಡೀಟೇಲ್ ಮಾತಾಡೋಣ ಈ ವಿಡಿಯೋದಲ್ಲಿ. 2020ನಲ್ಲೇ ಲೋಯರ್ ಬ್ಯಾಕ್ ಪೇನ್ ದಟ್ಸ್ LBP 619 ಮಿಲಿಯನ್ ಜನರಲ್ಲಿ ಕಾಣಿಸ್ಕೊಂಡಿತ್ತು ಅಂತ ಗೊತ್ತಾ? ಅಂಡ್ ಬೈ 2050 ಈ ನಂಬರ್ಸ್ 843 ಮಿಲಿಯನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಒಂದು ಪಾಯಿಂಟ್ ವಿಚ್ ಮೇಡ್ ಮೀ ಥಿಂಕ್ ವಾಸ್ ಆಲ್ಮೋಸ್ಟ್ 5% ಆಫ್ ದೆಮ್ ಹೂ ಹ್ಯಾವ್ ಬ್ಯಾಕ್ ಪೇನ್, ಅವ್ರಿಗೆ ಅದು ಕ್ರಾನಿಕ್ ಲೋಯರ್ ಬ್ಯಾಕ್ ಪೇನ್ ಆಗಿ ಕನ್ವರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ. ಸೊ ಈ ಬ್ಯಾಕ್ ಪೇನ್ ಅಂದ್ರೆ ಏನು, ಕ್ರಾನಿಕ್ ಬ್ಯಾಕ್ ಪೇನ್ ಅಂದ್ರೆ ಏನು, ಆಲ್ಸೋ ಎಷ್ಟೆಲ್ಲ ಥರದ ಬ್ಯಾಕ್ ಪೇನ್ ಇದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಟು ಬಿಗಿನ್ ವಿತ್ ಅರ್ಥ ಮಾಡ್ಕೊಳ್ಳೋಣ. ಡಾಕ್ಟರ್, chronic back pain, low back pain, they both are synonymous ಅನ್ಬೋದು. When you take a back pain with leg pain, acutely it is disc problem, disc prolapse ಆಗಿರುತ್ತೆ. Chronically it might be spondylitis, listhesis, spinal canal stenosis, root canal compression. ಬಟ್ ಅದೇ ಅಕ್ಯೂಟಲ್ಲಿ ನೀವು ವಿತೌಟ್ ಲೆಗ್ ಪೇನ್ ತಗೊಂಡ್ರೆ ಮೋಸ್ಟ್ ಆಫ್ ದ ಟೈಮ್ ಫಸ್ಟ್ 2 ವೀಕ್ಸಲ್ಲಿ ಇಟ್ ಈಸ್ ಮಸ್ಕ್ಯುಲರ್. ಯಾವಾಗ ನಾವು ಅನ್ವಾಂಟೆಡ್ ವೆಯ್ಟ್ ಎತ್ತೋದು, ಪಾಶ್ಚರಲ್ ಇದ್ರ ಬಗ್ಗೆ ನಾವು ಗಮನ ಕೊಡಲ್ವೋ, ವೆನ್ ಯು ಆರ್ ನಾಟ್ ವೆರಿ ಫಿಟ್ ಬಟ್ ಯು ವಾಂಟ್ ಟು ಆ್ಯಕ್ಟ್ ಫಿಟ್, ಆ ಟೈಮಲ್ಲಿ ಯು ಗೆಟ್ ಅಕ್ಯೂಟ್ ಬ್ಯಾಕ್ ಪೇನ್. ದ ಅದರ್ ಕಾಮನೆಸ್ಟ್ ಕಾಸ್ ಫಾರ್ ಬ್ಯಾಕ್ ಪೇನ್ ಈಸ್ ಮೆಕ್ಯಾನಿಕಲ್ ಬ್ಯಾಕ್ ಪೇನ್. ಆಸ್ ಐ ಸೆಡ್, ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಇಟ್ ಸೆಲ್ಫ್ ಟೆಲ್ಸ್ ದಟ್ it's the mechanism, that is you are not keeping your muscles and bones in a fit condition, so you are getting back pain because your body is not capable of doing what you want to do. Treatments are very simple for this. You'll have to concentrate more on the fitness for that. ಸೊ ಬ್ಯಾಕ್ ಪೇನ್ ಇದ್ದವ್ರಿಗೆ ಸ್ಲೀಪ್ ಇಶ್ಯೂಸ್ ಕೂಡ ಕಂಡು ಬರುತ್ತೆ ಅಂಡ್ ಇಟ್ಸ್ ಡೈರೆಕ್ಟ್ಲಿ ಲಿಂಕ್ಡ್. ಸೊ ಫಾರ್ ಪೀಪಲ್ ಹೂ ಹ್ಯಾವ್ ಬ್ಯಾಕ್ ಪೇನ್ 42 ಫ್ಯೂವರ್ ಮಿನಿಟ್ಸ್ ಆಫ್ ರೆಸ್ಟ್ ಸಿಗುತ್ತೆ ಅವ್ರಿಗೆ ಕಂಪೇರ್ಡ್ ಟು ಪೀಪಲ್ ಹೂ ಡೋಂಟ್ ಹ್ಯಾವ್ ಬ್ಯಾಕ್ ಪೇನ್ ಅನ್ನೋದನ್ನ ಸ್ಟಾಟಿಸ್ಟಿಕ್ಸ್ ಹೇಳುತ್ತೆ. ಅಂಡ್ ಆಲ್ಸೋ ಫಾರ್ ಪೀಪಲ್ ಹೂ ಹ್ಯಾವ್ ಇನ್ಸೋಮ್ನಿಯಾ, ಸ್ಲೀಪ್ ಡಿಸಾರ್ಡರ್ಸ್ ಅಥವಾ ಮಲಗೋದಕ್ಕೆ ಕಷ್ಟ ಅಂತ ಯಾರಿಗಿರುತ್ತೆ ಅಂತ 80% ಆಫ್ ದೆಮ್ ಅಲ್ಲಿ ಬ್ಯಾಕ್ ಪೇನ್ ಕಂಡು ಬಂದಿದೆ. ಸೊ ವಾಟ್ಸ್ ದ ಲಿಂಕ್ ಬಿಟ್ವೀನ್ ದೀಸ್ ಟು, ಡಾಕ್ಟರ್? If you just assume you take a computerನ ನೀವು ಸ್ವಿಚ್ ಆಫ್ ಮಾಡಬೇಕು, your battery will drain off. ಸಿಮಿಲರ್ಲಿ ನಾವು ಮಲ್ಕೊಂಡಾಗ ನಾವು ನಿದ್ದೆ ಮಾಡಲಿಲ್ಲ ಅಂದರೆ ಅವರ್ ಮಸಲ್ಸ್ ವಿಲ್ ನಾಟ್ ರಿಲ್ಯಾಕ್ಸ್, ನಂಬರ್ 1. ನಂಬರ್ 2, ನಿದ್ದೆ ಮಾಡಲಿಲ್ಲ ಅಂದರೆ ಏನು ಮಾಡ್ತೀವಿ, ಆಕ್ವರ್ಡಾಗಿ ಕೂತ್ಕೊಂತೀವಿ, ಆಕ್ವರ್ಡಾಗಿ ಮಲ್ಕೊಳ್ತೀವಿ, ವಿ ಪುಟ್ ವೇರಿಯಸ್ ಸ್ಟ್ರೆಸ್ಫುಲ್ ಪಾಸ್ಚರ್. ಮೋಸ್ಟ್ ಆಫ್ ದ ಟೈಮ್ ಇಫ್ ದೇ ಡೋಂಟ್ ಸ್ಲೀಪ್ ವೆಲ್, ದೇ ವಿಲ್ ಗೆಟ್ ಸೋ ಮೆನಿ ಆ್ಯಡೆಡ್ ಡಿಸೀಸಸ್ ಲೈಕ್ ಬ್ಲಡ್ ಪ್ರೆಷರು, ಇದು ಎಲ್ಲ. ಬಟ್ ಫಸ್ಟ್ ಪ್ರೆಸೆಂಟೇಷನ್ ಈಸ್ ಆಲ್ವೇಸ್ ಫೈಬ್ರೋಮಯಾಲ್ಜಿಯಾ. ದೇ ಆರ್ ಗೆಟಿಂಗ್ ಅಕ್ಯೂಟ್ ಬ್ಯಾಕ್ ಪೇನ್. ಮಲಗಿದ ತಕ್ಷಣ ನೋವು ಬರುತ್ತೆ, ಕೆಲಸ ಮಾಡುವಾಗ ಒಂದು ಪಾಸ್ಚರಲ್ ಚೇಂಜ್ ಆಗ್ತಿದ್ದಂಗೆ ನೋವು ಬರುತ್ತೆ. ಸೊ ಸ್ಲೀಪ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಐ ಆಲ್ವೇಸ್ ಟೆಲ್ ಮೈ ಪೇಷಂಟ್, ಯು ಸ್ಲೀಪ್ ಟೈಟ್, ಟುಮಾರೋ ಯು ಆರ್ ಫೈನ್. ಸೊ ಇಫ್ ಯು ರಿಲ್ಯಾಕ್ಸ್ ಯುವರ್ ಮಸಲ್, ಯು ಆರ್ ಫೈನ್. ಯು ಡೋಂಟ್ ರಿಲ್ಯಾಕ್ಸ್ ಇಟ್, ಯು ಕೀಪ್ ವರ್ಕಿಂಗ್ ಹೋಲ್ ನೈಟ್, ಕಾನ್ಷಿಯಸ್ ಆಗಿ ಎದ್ದಿದ್ರೆ ಯು ವಿಲ್ ಗೆಟ್ ಆಲ್ ದಿಸ್. ಓಕೆ, ಸೊ ವಾಟ್ ಎಲ್ಸ್ ಇಸ್ ಇಟ್ ಲಿಂಕ್ ಟು ಅಂತ? ಫಾರ್ ಎಕ್ಸಾಂಪಲ್ ಇವಾಗ ಸ್ಲೀಪ್ ಬಗ್ಗೆ ಮಾತಾಡಿದ್ವಿ, ಇನ್ಸಾಮ್ನಿಯಾ ಇಂದ ಸಫರ್ ಮಾಡ್ತಾರೆ, ಸ್ಲೀಪಿಂಗ್ ಡಿಸಾರ್ಡರ್ಸ್, stress, your personal stress, your job stress, your family stress and your target stress. You stress ಇಂದ ಯೋಚನೆ ಮಾಡ್ತಾ when you are awake, you don't know you're in an awkward position, you're sitting awkwardly, sleeping awkwardly, you're putting stress on the muscles, and that's the duration your muscle was supposed to sleep and relax for your next day work. You made it to work, and at the same time you have irritated in wrong posture. So that's how it gets this thing. And your pain threshold comes down if you don't sleep well. Neurochemicals alteration ಆಗುತ್ತೆ when you don't sleep well. All this will lead for you to develop pain with little activities. ಸೊ ಯೂಶಲಿ ಸ್ಲೀಪಿಂಗ್ ಪಾಸ್ಚರ್ಸ್ ಅಂತ ಮಾತಾಡ್ತಾ ಲೆಫ್ಟ್ ತಿರ್ಕೊಂಡು ಮಲಗಬೇಕು, ರೈಟ್ ತಿರ್ಕೊಂಡು ಎದ್ದೇಳಬೇಕು ಅಂತ ಹೇಳ್ತಾರೆ. ಬಟ್ ಫಾರ್ ಪೀಪಲ್ ವಿತ್ ಬ್ಯಾಕ್ ಪೇನ್ ಯಾವ ಪೋಸ್ಚರ್ ಇಸ್ ಸಜೆಸ್ಟಬಲ್? ಆ್ಯಕ್ಚುಲಿ ಮಕ್ಕಳು ಮಲಗ್ದಂಗೆ ಬೆಸ್ಟ್. ಮಕ್ಕಳು ಹೆಂಗೆ ಮಲಗ್ತವೆ, ದಟ್ಸ್ ದ ಪಾಸ್ಚರ್ ವಿಚ್ ದ ಹೋಲ್ ಬಾಡಿ ಇಸ್ ರಿಲ್ಯಾಕ್ಸ್, ಆ್ಯಂಡ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ದಟ್ ಪಾಸ್ಚರ್. ಹೊಟ್ಟೆ ಒಳಗೆ ಮಕ್ಕಳು ಹೆಂಗೆ ಮಲಗ್ತವೆ, ಕೈ ಮಡ್ಚ್ಕೊಂಡು, ಕಾಲು ಮಡ್ಚ್ಕೊಂಡು, ಹೊಟ್ಟೆ ಮಡ್ಚ್ಕೊಂಡು, ಕುತ್ತಿಗೆ ಮಡ್ಚ್ಕೊಂಡು, ಇನ್ ದಟ್ ಪಾಸ್ಚರ್ ಎವ್ರಿಥಿಂಗ್ ಇಸ್ ರಿಲ್ಯಾಕ್ಸ್. ವೆರಿ ಫ್ಯೂ ಪೀಪಲ್ ಕ್ಯಾನ್ ಸ್ಲೀಪ್ ದಟ್ ವೇ. ಬಟ್ ಆ್ಯಕ್ಚುಲಿ ಇಫ್ ಯು ಆರ್ ಸ್ಲೀಪಿಂಗ್ ಟೈಟ್, ಯುವರ್ ಬಾಡಿ ವಿಲ್ ಅಡ್ಯಾಪ್ಟ್ ಅ ಪಾಸ್ಚರ್ ವಿಚ್ ಇಟ್ ಲೈಕ್ಸ್, ಆ್ಯಂಡ್ ದಟ್ಸ್ ಆಲ್ವೇಸ್ ಅಕ್ಸೆಪ್ಟೆಡ್. ಆ್ಯಂಡ್ ಎದ್ದೇಳೋದು ಹೇಳಿದ್ರೆ ವೆರಿ ಕರೆಕ್ಟ್, ಬಲಗಡೆ ತಿರ್ಕೊಂಡು ಎದ್ದೇಳಬೇಕು,
ನೀವು ಬಲ್ಗಡೆ ಆದರೂ ಎದಳಿ, ಎಡಗಡೆ ಆದರೂ ಎದಳಿ, ತಿರ್ಕೊಂಡು ಎದಳಿ. ಸುಮ್ಮನೆ ಮೇಕ್ ಇಟ್ ಇಂಟ್ರೆಸ್ಟಿಂಗ್ ವಿಸೆ ಬಲ್ಗಡೆ ತಿರ್ಕೊಂಡು ಎದಳಿ ಅಂತ. ಯಾವ ಕಡೆ ಆದರೂ ತಿರ್ಕೊಂಡು ಎದಳುವಾಗ ಸಡನ್ ಮಸ್ಕ್ಯುಲರ್ ಸ್ಟ್ರೈನ್, ಮಸ್ಕ್ಯುಲರ್ ಕ್ಯಾಚಸ್ ಕಮ್ಮಿ ಆಗುತ್ತೆ. ದಟ್ ಈಸ್ ವೈ ವಿಸೆ ಎದಳುವಾಗ ಹುಷಾರಾಗಿ ಒಂದು ಕಡೆ ತಿರ್ಕೊಂಡು ಎದಳಿ ಅಂತ. ಮಲಗುವಾಗ ಐಡಿಯಲಿ ಇಫ್ ಯು ಹ್ಯಾವ್ ಲಾಟ್ ಆಫ್ ಬ್ಯಾಕ್ ಪೈನ್, ಇಫ್ ಯು ಆರ್ ಎ ಪರ್ಸನ್ ಹೂ ಸ್ಲೀಪಿಂಗ್ ಸ್ಟ್ರೈಟ್, you put a pillow under your knee which relaxes your back. Or if you can sleep to the side, whichever side, bend your hip, bend your knee, you're comfortable. ಸ್ಲೀಪ್ ಲೈಕ್ ಅ ಬೇಬಿ ಲೈನ್ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು. Sleep like a baby. ಓಕೆ, ಐ ಥಿಂಕ್ ಬ್ಯಾಕ್ ಪೇನ್ ಅನ್ನೋದು ಇವತ್ತಿನ ದಿನ ಇಟ್ಸ್ ಸಚ್ ಅ ವಾಸ್ಟ್ ಸಬ್ಜೆಕ್ಟ್ ಅಂಡ್ ಸಚ್ ಅ ಬಿಗ್ ಟಾಪಿಕ್ ದಟ್ ಸುಮಾರು ಕ್ವೆಶನ್ಸ್ ಬರ್ತಾ ಇರುತ್ತೆ. ಬಟ್ ಐ ಥಿಂಕ್ ಮೇಜರ್ ಒನ್ಸ್ನ ಈ ವಿಡಿಯೋದಲ್ಲಿ ಅಡ್ರೆಸ್ ಮಾಡಿದ್ದೀವಿ. ಸೊ ನಿಮಗೆ ಬ್ಯಾಕ್ ಪೇನ್ ರಿಲೇಟೆಡ್ ಇನ್ನೇನಾದರೂ ಕ್ವೆಶನ್ಸ್ ಇದ್ರೆ ಖಂಡಿತ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಬಹುದು. ಆ್ಯಂಡ್ ನಮ್ಮ ಎಕ್ಸ್ಪರ್ಟ್ ಡಾಕ್ಟರ್ ಖಂಡಿತ ಅದಕ್ಕೆ ಆನ್ಸರ್ ಮಾಡ್ತಾರೆ. ಥ್ಯಾಂಕ್ ಯು ಡಾಕ್ಟರ್. Thank you.